ಫ್ರೆಂಡ್ಸ್, ಹಲೋ, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ನಾನಿವತ್ತು ನಿಮಗೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ನಮ್ಮ ಉತ್ತರ ಕನ್ನಡ ಸೈಡು ಕರ್ಜಿಕಾಯಿ ಅಂತ ಮಾಡ್ತಾರೆ, ಗೊತ್ತಿರಬೇಕು. ಒಬ್ಬೊಬ್ಬರಿಗೆ ಗೊತ್ತಿರುತ್ತೆ, ಒಬ್ಬೊಬ್ಬರಿಗೆ ಗೊತ್ತಿರಲ್ಲ. ಆ ರೆಸಿಪಿ ನಾನಿವತ್ತು ಮಾಡ್ತಾ ಇದ್ದೀನಿ. ಬನ್ನಿರಿ, ಅದು ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ತೀನಿ. ಅದಕ್ಕೆ ಬೇಕಾಗಿರೋದು ಮೇನ್ ಪುಟಾಣಿ. ನಾವು ಪುಟಾಣಿ ಅಂತೀವಿ ಈ ಕಡೆ, ನೀವೇನು ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ. ನಮ್ಮ ಸೈಡು ಪುಟಾಣಿ ಅಂತ ನಾವು ಹೇಳ್ತೀವಿ. ಇದಕ್ಕೆ ಮೇನಾಗಿ ಪುಟಾಣಿ ಬೇಕು. ಮತ್ತು ಕರ್ಜಿಕಾಯಿ ಮಾಡಲಿಕ್ಕೆ ಮೈದಾ ಹಿಟ್ಟು ಬೇಕು. ನಾನು ಆಮೇಲೆ ಇದನ್ನು ತೋರಿಸ್ತೀನಿ. ಹಿಟ್ಟು ಕಲಿಸ್ಬೇಕಾದ್ರೆ ಆಮೇಲೆ ಇದಕ್ಕೆ ಎಳ್ಳು ಬೇಕು. ಎಳ್ಳು ಗೊತ್ತಲ್ವಾ, ನೀವೇನಂತೀರಿ? ನಾವಂತೂ ಎಳ್ಳು ಅಂತ ಹೇಳ್ತೀವಿ. ಇಂಥ ಎಳ್ಳು ಬೇಕು. ಇದು ನಾವು ಸೂಸ್ಲಾ ಅಂತ ಹೇಳ್ತೀವಿ. ಇದನ್ನು ಸೂಸ್ಲಾ ಮಾಡಬೇಕು. ಆಮೇಲೆ ಇದು ಕೊಬ್ಬರಿ ಬೇಕು. ಇದಕ್ಕೆ ಒಣ ಕೊಬ್ಬರಿ ಇದು ಬೇಕು. ಆಮೇಲೆ ಮೇಯ್ನಾಗಿ ಬೆಲ್ಲ ಬೇಕು. ಇಲ್ಲಿ ನೋಡಿ, ನಾನು ಬೆಲ್ಲ ಎಲ್ಲ ಸಣ್ಣಗೆ ಇದನ್ನು ಜದ್ಕೊಂಡು ಇಟ್ಕೊಂಡೀನಿ. ಈ ಥರ ಪುಟಾಣಿ ಇರ್ತಾವಲ್ಲ, ಇಲ್ಲಿ ನೋಡಿ ನೋಡಿ ಹಿಂಗೆ ಇದನ್ನು ಹಿಟ್ಟು ಮಾಡ್ಕೋಬೇಕು. ಮಿಕ್ಸರ್ಗೆ ಹಾಕಿ ಸಣ್ಣಗೆ ಹಿಟ್ಟು ಮಾಡ್ಕೋಬೇಕು. ನೋಡಿ, ಮಿಕ್ಸರ್ಗೆ ಹಾಕಿಟ್ಟೆ ನಾನಿವಾಗ. ಮತ್ತು ಇದಕ್ಕೇನು ಹಾಕಬೇಕಂತ ತೋರಿಸ್ತೀನಿ ಇವಾಗ. ನಾನು ಇದರಲ್ಲೇ ಇಂಥದ್ದು 3 ಪುಟಾಣಿನ ತಗೊಂಡೀನಿ. 3 ಪುಟಾಣಿ ತೊಗೊಂಡೀನಿ. ಮತ್ತು ಇದರಲ್ಲೇ 3 ಬೆಲ್ಲ ಹಾಕಬೇಕು. ಇದಕ್ಕೆ ಸರಿ ಸಮಾನ ಹಾಕಿ ಮಿಕ್ಸ್ ಮಾಡಬೇಕು. ಅಂದರೆ ಸ್ವೀಟ್ ಚೆನ್ನಾಗಿರುತ್ತೆ. ನಿಮಗೆ ಸ್ವೀಟ್ ಹೆಚ್ಚು ಬೇಕಂದರೆ ಸ್ವಲ್ಪ ಹೆಚ್ಚು ಬೆಲ್ಲ ಹಾಕ್ಕೋಬೋದು, ಏನಾಗಲ್ಲ. ಇದು ಬೆಲ್ಲದಲ್ಲಿಂತ ಮಾಡ್ತಾರೆ ಒಬ್ಬರು. ಹೀಗೆ ಶೇಂಗಾದ್ದು ಮಾಡ್ತಾರೆ, ಶೇಂಗಾ ಪುಡಿದು. ಸಕ್ಕರೆ ಮಾಡ್ತಾರೆ, ಒಬ್ಬರು ಸಕ್ಕರೆ ಹಾಕ್ತಾರೆ. ಆದರೆ ನಾವು ಬೆಲ್ಲನೇ ಹಾಕ್ತೀವಿ. ಬೆಲ್ಲ ಅಂದರೆ ನಮಗಿಷ್ಟ. ನಾನು ಹೇಳಿದ್ನೆಲ್ಲ ಆಗಲಿ, ಪುಟಾಣಿ ತರಿಸಿದ್ನೆಲ್ಲ ಈ ಟೈಪ್ ಸಣ್ಣಗೆ ಇದನ್ನು ಮಿಕ್ಸರ್ನಾಗ ಮಾಡ್ಕೋಬೇಕು. ಮಿಕ್ಸರ್ ಜಾರ್ನಾಗ ಸಣ್ಣಗೆ ಹಿಟ್ಟು ಮಾಡಿಕೊಂಡು ಇದರಲ್ಲಿ 3 ಬೆಲ್ಲ ಹಾಕ್ಕೋಬೇಕು. ಈ ಟೈಪ್ ಹಿಂಗೆ ಹಾಕಿ ನಾವು ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು. ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಸ್ಪೆಷಲ್ ಕರ್ಜಿಕಾಯಿ. ನಾವು ಪಂಚಮಿ ಈ ಕಡೆ ಮಾಡ್ತೀವಿ. ಇದು ಇರಲೇಬೇಕು ನಮ್ಮ ಕಡೆ, ಪಂಚಮಿ ಕರ್ಜಿಕಾಯಿ ಅಂತ. ನೋಡಿರಿ, ಅದನ್ನು ಈ ಥರ ಮಿಕ್ಸರ್ ಮಾಡ್ಕೋಬೇಕು. ಪುಟಾಣಿನ ಮಿಕ್ಸರ್ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು. ತೋರಿಸ್ತೀನಿ ನಾನು ನಿಮ್ಗೆ. ಇದನ್ನು ನೋಡಿರಿ, ಇಷ್ಟಿಷ್ಟು ಹಾಕ್ಕೊಂಡು, ನಾನು ಆಗಲ್ಲ ಅದು ಕಲಸಿ ತೋರಿಸಿದ್ನಲ್ಲ ಅದನ್ನು ಹಾಕಿನಿ. ಇದ್ರಾಗ ಇಷ್ಟಿಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸರ್ ಮಾಡ್ಕೊಳ್ಳೋಣಂತೆ. ನೋಡಿರಿ, ಈ ಥರ ಅದು ಮಿಕ್ಸರ್ ಎಷ್ಟು ಚಂದ ಆಯ್ತು ನೋಡಿರಿ. ಹಿಂಗೆ ಇದ್ರಾಗ ಒಂದು ತಕ್ಕೊಂಬಿಡೋಣಂತ. ಹೀಗೆ ಎಲ್ಲನೂ ಇದೇ ಥರ ಮಾಡಬೇಕು. ಅದಿಷ್ಟು ಹಾಕೊಂಡ್ಬಿಡ್ತು ನೋಡಿ. ಇದು ಈ ಥರ ತಯಾರಾಯಿತು. ಬೆಲ್ಲ ಮತ್ತು ಆ ಪುಟಾಣಿ ತರಿಸಿದ್ನಲ್ಲ ಮಿಕ್ಸಿಗೆ ಹಾಕಿದ್ದು, ಅದು ಪುಟಾಣಿ ಇಟ್ಟು ಎರಡು ಮಿಕ್ಸ್ ಮಾಡಿ ಈ ಥರ ಸೂಸ್ಲಾ ಮಾಡ್ಕೊಳ್ಳೋದು. ನಾವು ಸೂಸ್ಲಾ ಅಂತ ಹೇಳ್ತೀವಿ ಇದಕ್ಕೆ. ಮತ್ತು ಇಲ್ಲಿ ಎಳ್ಳದಾವಲ್ಲ, ಇವನ್ನ ಹುರಿತೀನಿ. ಈಗ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಮತ್ತು ನೋಡಿ, ನಾನೇನು ಕೊಬ್ಬರಿ ತೋರಿಸಿದ್ನಲ್ಲ ಈ ಥರ ತುರ್ಕೋಬೇಕದು. ಹೆಜ್ಜು ಮನೆಯಾಗ ಈ ಥರ ತುರ್ಕೋಬೇಕು. ಒಂದು ಬಟ್ಲಾದರೆ ಸಾಕಾಗ್ತೈತಿ. ನೋಡಿ, ಇದರಲ್ಲೇ ತುರಿದೇನು ಕೊಬ್ಬರಿ ನೋಡಿ, ಇವೆಲ್ಲ ಐತಿ. ಇದನ್ನು ಹಾಕಬೇಕು. ನೋಡಿರಿ, ಇಲ್ಲಿ ಕಡಾಯಿ ಕಾಯಕ್ಕಿಟ್ಟಿನಿ. ಇವೇನು ತೋರಿಸಿದ್ನಲ್ಲ ಎಳ್ಳು, ಇವನ್ನ ಬಿಸಿ ಮಾಡ್ಕೊಂಬಿಡೋಣ್ರಿ ಸ್ವಲ್ಪ. ಅಂದರೆ ಬಿಸಿ ಮಾಡಿ ಹಾಕಬೇಕು, ಅಂದರೆ ಟೇಸ್ಟ್ ಆಗುತ್ತೆ. ಸ್ವಲ್ಪ ಇದಕ್ಕೆ ಸ್ಲೋ ಫ್ಲೇಮ್ ಇಡಬೇಕು. ಇಟ್ಟು ಈ ಟೈಪು ಅವು ಸ್ವಲ್ಪ ಚಟ್ಪಟ್ ಅಂದರೆ ತೆಗಿಬೇಕು. ಅವೆಲ್ಲ ಹುರಿದಾಯಿತು. ಮತ್ತು ಇವು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗಿಂದ ಇದರೊಳಗೆ ಕುಡಿಸ್ಕೋಬೇಕು. ಇದೆಲ್ಲ ಅಷ್ಟು ಈ ಟೈಪ್ ಹಾಕಬೇಕು. ಇದಕ್ಕೆ ಈ ಟೈಪ್ ಹಾಕಬೇಕು. ಆಮ್ಯಾಗ ಇವು ಎಳ್ಳದಾವಲ್ಲ ಅವನ್ನ
ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ಪೂರ್ಣ ನಮಗಿಷ್ಟ ಅಲ್ವಾ, ಸ್ವಲ್ಪ ಟೇಸ್ಟ್ ಆಗುತ್ತೆ, ಅದಕ್ಕೆ ಇಷ್ಟು ಹಾಕಿಬಿಟ್ಟೆ. ಇವನ್ನ ಸೂಪರ್ ಆಗಿರುತ್ತೆ ರೀ. ಎಳ್ಳು ಹಾಕಿದರೆ ಸೂಸ್ಲಕ್ಕೆ ಇದನ್ನ ನಾವು ಸೂಸ್ಲ ಅಂತ ಹೇಳ್ತೀವಿ. ಕರ್ಚಿಕಾಯಿ ಅಂತ ಹೇಳಿದ್ನಲ್ಲ, ಕರ್ಚಿಕಾಯಿ ಸೂಸ್ಲಿ. ಇದು ರೆಡಿ ಆಯಿತು. ಬರೀ ಕರ್ಚಿಕಾಯಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಇದನ್ನೆಲ್ಲ ನಿಮಗೆ ಕಲಿಸ್ಕೊಳಕ್ಕೆ ಹಿಟ್ಟು ತೊಗೊಂಡಿನಿ. ಇದಕ್ಕೆ ಸ್ವಲ್ಪ ಬಿಸಿ ಎಣ್ಣೆ ಮಾಡಿ ಹಾಕಬೇಕು, ಅಂದರೆ ಕರ್ಜಿಕಾಯಿ ಮೇಲೆ ಬಬಲ್ಸ್ ಬರ್ತಾವೆ, ಚೆನ್ನಾಗಿ ಆಗ್ತಾವೆ. ಎಣ್ಣೆ ಬಿಸಿ ಮಾಡ್ಕೊತೀನಿ ನಾನು. ಇದ್ರಾಗೆ ಮಾಡಿಕೊಂಡೆ. ಈ ಥರ ಎಣ್ಣೆನ ಹಾಕಬೇಕು. ಇದಕ್ಕೆ ಚೆನ್ನಾಗಿ ಆಗ್ತಾವೆ ಕರ್ಜಿಕಾಯಿ ಅಷ್ಟೇ. ನೋಡಿರಿ, ಈ ಥರ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಸ್ವಲ್ಪ ಗಟ್ಟಿನೇ ಇರಬೇಕು ಕರ್ಜಿಕಾಯಿ ಮಾಡೋಕ್ಕೆ. ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ತೀವಿ. ನೋಡಿ, ಈ ಥರ ಆಗಿಬಿಟ್ಟಿದೆ ಹಿಟ್ಟು. ಸ್ವಲ್ಪ ಗಟ್ಟಿನೇ ಇರಬೇಕಿದು, ಅಂದರೆ ಚಲೋ ಕರ್ಜಿಕಾಯಿ ಮಾಡೋಕ್ಕೆ. ಇವು ಈ ಥರ ಉಳ್ಳಿ ಹರ್ಕೋಬೇಕು. ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬೇಕು. ಒಬ್ಬೊಬ್ಬರು ದೊಡ್ಡವು ಮಾಡ್ತಾರೆ, ನಾವು ಮೀಡಿಯಮ್ ಮಾಡೀವಿ. ಹಿಂಗೊಂದು ಉಳ್ಳಿನ ಹರ್ಕೋಬೇಕು. ಇವು ಆಮೇಲೆ ಇವನ್ನ ಲಟ್ಟಿಸ್ಬೇಕು. ಆ ಥರ ಎಲ್ಲಿ ಮಾಡಿ ಲಟ್ಟಿಸ್ಬೇಕು ರೀ ಇವು ಕರ್ಜಿಕಾಯಿಗೆ. ಹಿಂಗೆ ಈ ಟೈಪ್ ಅದು ತೆಗಿತೀನಿ ತಡ್ರಿ. ಈ ಟೈಪ್ ಬರಲ್ಲ ರೆಂಟಿ ಅದು. ಹಿಂಗೆ ಮಾಡ್ಬೇಕ್ರಿ. ಒಂದು ಉಳ್ಳಿ ತೊಗೊಂಡು ಲಟ್ಸೋದು. ಈಗ ಲಟ್ಸಿದ್ದು ಎಲೆ ಇದೆಯಲ್ಲ, ಈ ಟೈಪ್ ಇತ್ತ ಬಾ, ಈ ಟೈಪನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನೆನೆ ಕರ್ಚಿಕಾಯಿ ಪುಡಿ ಮಾಡಿದ್ನಲ್ಲ, ಈ ಪುಡಿನ ಇದ್ರೊಳಗೆ ತುಂಬಬೇಕು ಅಷ್ಟೇ. ಇಲ್ಲೇ ಮಕ್ಕಳಿಗೆ 3 ರೆಡಿ ಆಗ್ತಾವಂತ ಇಟ್ಟಿನಿ ನಾನು. 3 ಆಮೇಲೆ ಇದು ಕೈಗೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಹಾಲು ಹಾಕಿ ಅದ್ರದ್ದು ಹಚ್ಕೊಳ್ಳೋದು. ನೀರು ಮಾಡ್ಕೊಂಡು ಟೈಪ್ ಹಚ್ಕೋಬೇಕು. ಕಾತೈತಿಲ್ಲ ಕ್ಲಿಯರ್ ಆಗಿ ಬಂದ್ ಮಾಡಿ ಇವನ್ನ ಈ ಟೈಪ್ ತುಂಬ್ಕೋಬೇಕ್ರಿ. ಹಿಂಗೆ ಇಲ್ಲಿ ನೋಡಾತಾನ ನೋಡ್ರಿ, ಹಿಂಗೆ ಹಿಡಿ ಅಂತ ನಾ ಹೇಳತ್ತೀನಿ, ದೂರದಲ್ಲಿ ಹಿಡಾತಾನ. ಇದನ್ನು ಹಿಂಗೆ ಮಡಚಬೇಕು. ಇದೇ ಟೈಪ್ ಎಲ್ಲನೂ ಮಾಡ್ಕೋಬೇಕು. ಇಲ್ಲಿ ಮಾಡ್ತಾರೆ ನೋಡ್ರಿ, ಹಿಂಗೆ ಈ ಟೈಪ್ ಹಿಂಗಿಡಿ ಪೂರ್ಣ. ಇಲ್ಲಿ ತೋರಿಸಿ. ಇಲ್ಲಿ ನೋಡ್ರಿ, ಈ ಟೈಪ್ ಇವನ್ನ ಎಲ್ಲ ತುಂಬಬೇಕು. ಹಂಗೆ ತುಂಬಿಟ್ಕೊಂಡು ಆಮೇಲೆ ಕರೆದು ಬಿಡ್ಬೇಕು ಇವನ್ನ. ಈ ಥರ ಎಲ್ಲ ಇಷ್ಟು ಹಾಕೊಂಡು ತುಂಬಿವಿ ನಾವು. ಅಲ್ಲಿದ್ದಾವು ಇಲ್ಲಿ ಹಿಂಗೆ ಕರಿದಿದ್ದು ಎಣ್ಣೆ ಒಳಗೆ ನೋಡ್ರಿ, ಇಲ್ಲಿ ಕರಿದಿದ್ದದಾವ. ಅಲ್ಲಿ ಹಾಕಾತನ ಕರೆದು ಹಾಕೋನು. ಕರ್ಚಿಕಾಯಿ ರೆಡಿ ಅದು. ಇನ್ನೊಂದು ಹಾಕು. ಇನ್ನು ಬಿಜಾಪುರ ಜಿಲ್ಲೆದ್ರೆ ಎಲ್ಲರೂ ಮಾಡ್ತಾರೆ. ಈ ಪಂಚಮಿಗೆ ನಮ್ಮ ಕಡೆ ಎಲ್ಲ ಕಡೆ ಕರ್ಚಿಕಾಯಿ ದೀಪಾವಳಿ ಮಾಡ್ತಾರೆ. ಮಹಾರಾಷ್ಟ್ರಕ್ಕೆ ದೀಪಾವಳಿಗೆ ಮಾಡ್ತಾರೆ. ಹಳಸವನ್ನು
ಥರ ಚೆಂದಾಗಿ ಸ್ವಲ್ಪ ಕೆಂಪಾಗಬೇಕು ರೀ, ಅಂದ್ರೆ ಟೇಸ್ಟ್ ಬರ್ತಾವೆ ಬಾಯಾಗ. ಫೈನಲಾಗಿ ನಮ್ಮ ಕರ್ಜಿಕಾಯಿ ರೆಡಿ ಆದವು. ಆವಾಗಲೇ ತೋರಿಸಿದ್ನಲ್ಲ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾವು ಪಂಚಮಿಗೋಸ್ಕರ ಇದನ್ನು ಮಾಡ್ತೀವಿ. ಒಮ್ಮೆ ನೀವು ಮಾಡಿ ನೋಡಿ, ಟ್ರೈ ಮಾಡಿ, ಕಮೆಂಟ್ ಹಾಕಿ. ಓಕೆ, ಬಾಯ್ ಫ್ರೆಂಡ್ಸ್.